ನಮಸ್ತೆ ಸ್ನೇಹಿತರೆ. ನೋಡಿ, ನಾವು ಕುಕ್ಕರ್ ಇಲ್ಲದೆ ರೈಸ್ ಬಾತ್ ಹೇಗೆ ಮಾಡ್ತೀವಿ ಅಂದರೆ ಡೈಲಿ ಕುಕ್ಕರಲ್ಲಿ ಅನ್ನ ಮಾಡಿ ಇಲ್ಲ ತಿಂಡಿ ಮಾಡಿ ಎಲ್ಲ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರಲ್ವ. ಅದಕ್ಕೆ ನಾವು ಜಾಸ್ತಿ ಈ ಥರ ಮಾಡ್ಕೊಳ್ತೀವಿ. ಕುಕ್ಕರ್ಲಾದರೆ ಸ್ವಲ್ಪ ಈಸಿ ಆಗುತ್ತೆ, ಇದು ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಆದರೆ ಆರೋಗ್ಯನೂ ಮುಖ್ಯ ಅಲ್ವಾ. ಡೈಲಿ ಅದು ಚಿಕ್ಕ ಮಕ್ಕಳಿಗೆಲ್ಲ ಕೊಡೋಗೊಂಥರ ಆಗುತ್ತೆ. ಈ ಥರ ಸ್ವಲ್ಪ ನೀರುಳ್ಳಿ, ಹಸಿಮೆಣಸು, ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಫ್ರೈ ಫಸ್ಟೇ ನೆಲಗಡಲೆ ಸ್ವಲ್ಪ ಫಸ್ಟೇ ಫ್ರೈ ಮಾಡಿ ಸೈಡಿಗೆ ಇಟ್ಕೋಬೇಕು. ಅದು ಒಟ್ಟಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಆಮೇಲೆಲ್ಲ ಎಂಡಲ್ಲಿ ಹಾಕಿ ತಿಂದರೆ ಚೆನ್ನಾಗಿರುತ್ತೆ. ಅದು ಕರುಮ್ ಚೆಂದ ಟೇಸ್ಟ್ ಕೊಡುತ್ತೆ ಇದ್ರ ಜೊತೆಗೆ. ಈ ಥರ ನಾವು ಮಾಮೂಲಿ ಹೀಗೆ ಗೊಜ್ಜೆಲ್ಲ ಮಾಡ್ಕೊಳ್ಳೋದು, ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಮಾಡಿ. ಆದರೆ ಅನ್ನ ಮಾತ್ರ ಬೇರೆ ಬೇಯಿಸ್ಕೊಳ್ತೀವಿ ನಾವು. ಬೇರೆ ಮಾಮೂಲಿ ಬಸ್ದು ಮಾಡ್ತೀವಿ ಅನ್ನನ. ಹೀಗೆ ಗೊಜ್ಜು ಮಾಡಿ ಇಟ್ಕೊಂಡು ನಾನು ಅದು ಅನ್ನ ಮಾಡಿದ ವೀಡಿಯೋ ಎಲ್ಲ ವಿಡಿಯೋ ಮಾಡಲಿಲ್ಲ. ಈ ಥರ ಗೊಜ್ಜು ಮಾಡಿದೆ. ಆಮೇಲೆ ಹೀಗೆ ಅನ್ನ ಮಾಡಿದ್ದೀನಿ ನೋಡಿ, ಬಸ್ದು ಮಡಿಕೆಯಲ್ಲಿ ಮಾಡಿ ಬಸ್ದು ಇಟ್ಕೊಂಡಿದ್ದೆ. ಆಮೇಲೆ ಮಿಕ್ಸ್ ಮಾಡಿ ಇದು ಮಾಡ್ತೀವಿ ಅನ್ನನೇ. ಮತ್ತು ಈರುಳ್ಳಿ, ಹಸಿಮೆಣಸಿದು ಇದರದ್ದೆಲ್ಲ ಸ್ಮೆಲ್ಲು ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಕಾಯಿ ತುರಿನೂ ಹಾಕ್ತೀವಿ ನಾವು. ಜಾಸ್ತಿ ಎಲ್ಲದಕ್ಕೂ ಕಾಯಿ ಹಾಕೋದು ಜಾಸ್ತಿ, ಇಲ್ಲಿ ತೆಂಗಿನಕಾಯಿ ಯೂಸ್ ಮಾಡೋದು. ಈಗ ನಾನು ಸ್ವಲ್ಪ ಹಾಕಿದೆ, 1-2 ಚಮಚ ಫಸ್ಟ್ ಹಾಕಿದೆ ಅಷ್ಟೇ. ಚೆನ್ನಾಗಿದೆಯಾ ನೋಡಿ. ಈ ಥರ ಅನ್ನನ ಮಿಕ್ಸ್ ಮಾಡಿದ್ದೀವಿ. ಆದರೆ ಈ ಮಸಾಲೆ ಪುಡಿ ಸ್ವಲ್ಪ ಮಾಡಿ ಇಟ್ಕೊತೀನಿ ನಾನು, ಅದನ್ನು ಸ್ವಲ್ಪ ಹಾಕ್ಕೋತೀನಿ. ಮತ್ತು ಎಲ್ಲದಕ್ಕಿಂತ ಜಾಸ್ತಿ ಇದೇನಾಗುತ್ತೆ ಗೊತ್ತಾ, ಕುಕ್ಕರ್ಲಾದರೆ ಈ ಸ್ಮೆಲ್ ಇರೋದಿಲ್ಲ, ಅದು ಸ್ವಲ್ಪ ಪ್ರೆಷರಲ್ಲೆಲ್ಲ ಹೊರಟೋಗುತ್ತೆ. ಇದು ತುಂಬ ಹೀಗೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ರೈಸ್ ಜಾಸ್ತಿ ಹಾಕಿದ್ದೆ, ಸ್ವಲ್ಪ ಗೊಜ್ಜು. ಇನ್ನು ರೈಸ್ ಒಂಚೂರು ಕಮ್ಮಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿದೆಯಾ ಸ್ನೇಹಿತರೆ. ಈ ಥರ ನೋಡಿ, ಮೇಲ್ಗಡೆ ಹೀಗೆ ಹಾಕಿ ನೆಲಗಡಲೆ ಈಗ ಬೇರೆ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವ, ಅದು ಕರುಮ್ ಇರ್ತೀನಿ ಸೇರಿಸಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಮಾಡಿ ನೋಡಿ. ಚೆನ್ನಾಗಿದೆಯಾ?